ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ನಿನಗೆ ನಾನು ಅಮ್ಮ. ಮಲಗುವ ಆಸೆ ಮನದಲ್ಲಿ ನಾ ಕೂಸೆ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲಾರೆ, ನೀನೆ ನನ್ನ ಜಗವೇ. ಕೈಯನ್ನು ಹಿಡಿದು ನೀ ನನ್ನನ್ನು ನಡೆಸಿದೆ, ಕುರುಡನೆ ನಾನು ಅಮ್ಮ. ಹಾದಿಯ ಕಾಣದ ನನ್ನಯ ಪಯಣದಿ ಧ್ರುವ ತಾರೆ ನೀನು. ಜಗವದೆ ಮರೆಸುವ ದೇವತೆ ಅಮ್ಮ, ಎಷ್ಟೇ ತಪ್ಪು ಮಾಡಿದರೂ ಕ್ಷಮಿಸುವ ಜೀವಿ ನೀನೆ ಅಮ್ಮ. ಸ್ವಾರ್ಥವೇ ಇಲ್ಲದ ಅರ್ಥಕ್ಕೂ ಮೀರಿದ ಭಾವನೆ ನೀನಮ್ಮ. ಜೀವವೇ ಹೋದರು ಕೊನೆಯ ಉಸಿರಲು ನಿನ್ನ. ನನ್ನ ಹೆಸರು ಮುತ್ತು ಅಂತ ಮೈದಾನಲ್ಲಿ. ಇದು ಸುಮಾರು ವರ್ಷಗಳು ಅಂದರೆ ನಮ್ಮ ಅಜ್ಜಿಯ ಕಾಲದಿಂದ ಬಂದಿರುವಂಥದ್ದು. ನಮ್ಮ ಅಜ್ಜಿಗೆ ಹುಟ್ಟೋ ಮಕ್ಕಳೆಲ್ಲ ತೀರೋಗ್ತಿದ್ರಂತೆ. ಆವಾಗ ನಮ್ಮ ಅಜ್ಜಿ ದೊಡ್ಡಮ್ಮ ಅಂತ ನಮ್ಮ ದೊಡ್ಡಜ್ಜಿಯವರು ಬೆಸರಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಆದಿಶಕ್ತಿ ಅಮ್ಮ ಕೇಳ್ಕೊಂಡು ಹೀಗೆ ನಮಗೆ ಮನೆಗೆ ಮಕ್ಕಳು ಬಾಕಿ ಕೇಳ್ಕೊಂಡು ಬಂದಿದ್ದಾರೆ. ಆವಾಗ ಬೆಸರಳ್ಳಿ ಗ್ರಾಮದಿಂದ ಅಮ್ಮ ಮೈದಾನಲ್ಲಿ ನಮ್ಮ ಅಜ್ಜಿಗೆ ಸಂತಾನ ಭಾಷೆ ಅವರು ಈ ಗ್ರಾಮದಲ್ಲಿ ಮೈದಾನಹಳ್ಳಿ ಗ್ರಾಮದಲ್ಲಿ ನೆಲೆಯಾದರು. ಆವಾಗಿಂದ ಸ್ವಲ್ಪ ಕೆಲವು ವರ್ಷಗಳ ಕಾಲ ಪೂಜೆ ನಿಂತೋಗಿತ್ತು. ಇವಾಗ ಒಂದು 12-13 ವರ್ಷದಿಂದ ನಾವು ಇಲ್ಲಿ ಅಮ್ಮನ ಪೂಜೆ ಈ ಬಂದಿ ಕ್ಷೇತ್ರದಲ್ಲಿ ಅಮ್ಮ ನೆಲೆಯಾಗಿದ್ದಾರೆ. ಅವಾಗಿಂದ ಕಾರ್ಯನ ನಡೆಸ್ಕೊಂಡು ಹೋಗ್ತಾರೆ. ಇವತ್ತೇನು ವಿಶೇಷ ಅಂದರೆ ಇವತ್ತು ಅಮ್ಮನ ಪೂಜೆಗೆ
ಬಾನಗಳ್ಳಿ ಗ್ರಾಮದಿಂದ ಶ್ರೀ ಸಿದ್ದಪ್ಪಾಜಿ ಅವರ ಮಠದಿಂದ ಸ್ವಾಮಿ ಕಂಡಾಯನ ಕರ್ಕೊಂಡು ಬಂದು ಹಾಗೂ ಶ್ರೀ ಮುತ್ತತ್ರಾಯ ಸ್ವಾಮಿ ಕರಿಯ ಕೆಂಚಣ್ಣನವರಿಗೆ ತಗೊಬಂದು ಇವತ್ತು ಮೈಗನಹಳ್ಳಿಯ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಗ್ರಾಮ ದೇವತೆಗಳಂತ ಮಾರಮ್ಮ ದೇವಿ, ಆಂಜನೇಯ ಸ್ವಾಮಿ, ಬಸವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಹೂವಂಬಳೆ ಮಾಡಿಕೊಂಡು ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಶ್ರೀ ಆದಿಶಕ್ತಿ ಕಾಳಕಾದೇವಿ ಅಮ್ಮನವರ ಸನ್ನಿಧಾನಕ್ಕೆ ಶ್ರೀ ಸಿದ್ದಪ್ಪಾಜಿ ಕಂಡಾಯ ಮತ್ತು ಮುತ್ತರಾಯ ಸ್ವಾಮಿ ಅಡಿಗೆಗಳು ಬಂದಿದ್ದಾರೆ. ಇದೇ ಥರ ಈ ದಾಸಪ್ಪ ಜೋಗಪ್ಪ ನೀಲ್ಗಾರಪ್ಪರ ವೀರ ಪರಂಪರೆಯನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಹೋಗುವಂಥ ದಾರಿನ ಸಿದ್ದಪ್ಪಾಜಿ ಮತ್ತು ಮುತ್ತತ್ರಾಯ ಸ್ವಾಮಿ ಎಲ್ಲರಿಗೂ ಕೊಟ್ಟು ನಮ್ಮ ಗ್ರಾಮದವರೆಲ್ಲ ಆ ಸ್ವಾಮಿಗೊಂದು ಪೂಜೆ ಕೊಡುತ್ತಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಡೀಲಿ. ಮತ್ತು ನನ್ನ ತಾಯಿ ಆದಿಶಕ್ತಿ ಕಾಳಕಾದೇವಿಗೂ ಅಷ್ಟೇ ಇದೇ ಥರ ಮಾಡುವಂಥ ಶಕ್ತಿ ತಾಯಿ ನಮಗೆ ಕರುಣಿಸಲಿ ಅಂತ ನಾನು ಈ ಎರಡು ಮಾತನ್ನು ಹೇಳ್ತೀನಿ.